ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಡಿಸೈನ್ಗೆ ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರ ತಗೊಂಡಿರೋದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಚೈನ್ ಹಾಕೋತಾ ಇದ್ದೀನಿ. 3 4 5 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ನಾನು 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದ್ದೆ. ಸೊ ಇಲ್ಲೂ ಸಹ ನಾನು 5 ಚೈನ್ಗಳನ್ನ ಹಾಕಿನೇ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸ್ಟಾರ್ಟಿಂಗಲ್ಲಿ ನಾನು 5 ಚೈನು 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಆ್ಯಂಟಿಕ್ ಬೀಡು. ನಾನು ಮೆಟೀರಿಯಲ್ಸ್ ಎಲ್ಲ ಕವಿತಾ ಎಂಟರ್ಪ್ರೈಸಸಲ್ಲೇ ಪರ್ಚೇಸ್ ಮಾಡೋದು. ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಬೀಡನ್ನ ಹಾಕಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ನೋಡಿ ಈ ಥರ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಬೀಡನ್ನು ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಇವಾಗ ಚೈನ್ ಹಾಕ್ಕೊಳ್ಳಿ, ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ಇಲ್ಲೂ ಅಷ್ಟೇ 5 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ 5 ಚೈನ್ ಹಾಕ್ಕೊಳ್ಳಿ. ಇದು ಸಹ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದರೂ ಸುಕ್ಕು ಬಂದಿದೆಯಾ ಅಥವಾ ಕರೆಕ್ಟಾಗಿದೆಯಾ ಅಂತ ಹೇಳಿ. ಸುಕ್ಕು ಬಂದಿಲ್ಲ ಅಂತ ಅಂದರೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ಸುಕ್ಕು ಬಂದಿದ್ರೆ ಎಲ್ಲಿ ನಿಮಗೆ ಸುಕ್ಕು ಅನಿಸುತ್ತೋ ಅಲ್ಲಿವರೆಗೂ ರಿಮೂವ್ ಮಾಡಿಕೊಂಡು ಮತ್ತೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕನ್ನು ಮಾಡ್ಕೋತೀನಿ. ಆದಷ್ಟು ಸ್ಟ್ರೈಟ್ ಲಾಕ್ಸ್ಗಳನ್ನೇ ಮಾಡ್ಕೊಳ್ಳಿ. ನೋಡಿ 5 ಚೈನು 3 ಸತಿ ಹಾಕ್ಕೊಂಡೆ. ಮತ್ತೆ ಇವಾಗ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಲೇಸ್ಗೆ ನಾನು ಫಿಕ್ಸ್ ಮಾಡ್ಕೋತೀನಿ. ಸೊ ಬೀಡನ್ನ ಹಾಕಿ ಆದಮೇಲೆ ನಾವು 5 ಚೈನ್ಗಳನ್ನ 3 ಸತಿ ಹಾಕಿದ್ದಿದ್ದು. ಸ್ಟಾರ್ಟಿಂಗಲ್ಲಿ ಹಾಗೆ ಡಿಸೈನ್ದು ಎಂಡಿಂಗಲ್ಲಿ 5 ಚೈನ್ಗಳನ್ನ ನಾವು 2 ಸತಿ ಹಾಕೋದು. ನೋಡಿ ಇದೇ ರೀತಿ ಇವತ್ತಿನ ಬೇಸ್ ಲೈನ್ನ ಮಾಡ್ತಾ ಹೋಗಿ. ನೋಡಿ ಬೀಡ್ ಹಾಕಿದ ಮೇಲೆ 5 ಚೈನು ನಾನು 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಹಾಗೆ ಎಂಡಿಂಗಲ್ಲಿ ನೋಡ್ತಾ ಇರ್ಬೋದು 5 ಚೈನು ನಾನು 2 ಸತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ದಾರ ಕಟ್ ಮಾಡೋದಿಲ್ಲ. ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕೋತೀನಿ. 5 ಚೈನ್ ಹಾಕ್ಕೊಂಡಾದಮೇಲೆ ಇವಾಗ ನಾವು ಲೇಸ್ನ ಟರ್ನ್ ಮಾಡ್ಕೊಳ್ಳೋಣ. ಅಂದರೆ ಇಷ್ಟೊತ್ತು ಸೀದಾ ಸೈಡಿಂದ ವರ್ಕ್ ಮಾಡ್ತಾ ಇದ್ದಿದ್ದು, ಇವಾಗ ಹಿಂದಕ್ಕೆ ಟರ್ನ್ ಮಾಡಿಕೊಂಡೆ. ನೋಡಿ ಇಲ್ಲಿ 5 ಚೈನ್ದು ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡಿ ಯಾವುದೇ ಕಾರಣಕ್ಕೂ ಲೇಸ್ಗೆ ನೀಡಲ್ನ ಟಚ್ ಮಾಡಬಾರ್ದು. ಮತ್ತೆ ಇವಾಗ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ವಿ. ಒಂದು ಚೈನ್ ಹಾಕ್ಬಿಟ್ಟು 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿದ್ವಿ. ಈ ರೀತಿ ವರ್ಕ್ ಮಾಡಿ ಆದಮೇಲೆ ನಾನಿವಾಗ ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು ನೋಡಿ ಬೀಡನ್ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆ ದಾರ ಬಂದಿರುತ್ತೆ ಅಲ್ವಾ, ಈ ದಾರಕ್ಕೆ ನೀಡಲ್ನ ಹಾಕಿ ಮಾಮೂಲಿ ನಾವು ತ್ರಿಬಲ್ ಕ್ರೋಶೆ ಯಾವ ರೀತಿ ಮಾಡ್ತೀವಿ ಅಲ್ವಾ ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು. 2ರಲ್ಲಿ 1, 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತೆ ತ್ರಿಬಲ್ ಕ್ರೋಶೆ. ಸೇಮ್ ಬೀಡನ್ನ ಹಿಂದೆಗಡೆ ಇರೋ ಗ್ಯಾಪ್ಗೆ ನಾವು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋ ಅಂಥದ್ದು. ಸೊ ಬೀಡನ್ನ ಹಿಂದೆಗಡೆ ಇಲ್ಲಿ ದಾರ ಇದೆ ಅಲ್ವಾ, ಈ ದಾರ ನಮಗೆ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಕಂಪ್ಲೀಟಾಗಿ ಫಿಲ್ ಆಗಬೇಕು. ಜೊತೆಗೆ ನಮಗೆ ಆರ್ಚ್ನ ಶೇಪು ನಾವೇನು ಯು ಶೇಪಲ್ಲಿ ಮಾಡ್ತೀವಿ ಅಲ್ವಾ, ಆ ಯು ಶೇಪು ಅಂದರೆ ಬ್ರಾಡ್ ಯು ಶೇಪು ಅದು ನಮಗೆ ಕರೆಕ್ಟಾಗಿ ಬರಬೇಕು. ಸೊ ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಶೆಗಳಿಂದ ಫಿಲ್ ಮಾಡ್ತಾ ಹೋಗೋಣ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತ್ರಿಬಲ್ ಕ್ರೋಶೆ ಸ್ಟಿಚ್ ಯಾವ ರೀತಿ ಮಾಡೋದು ಅಂತ ಹೇಳಿ.
ಫ್ರೆಂಡ್ಸ್ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ದು ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ನ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ. ಸೊ ವಾಟ್ಸಪ್ ಚಾನಲ್ಗೆ ಯಾರಿಗಾದರೂ ಜಾಯಿನ್ ಆಗೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ನೋಡಿ ಇದೇ ರೀತಿ ಕಂಪ್ಲೀಟಾಗಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ತ್ರಿಬಲ್ ಕ್ರೋಶೆ ಹಾಕಬೇಕು. ನೋಡಿ ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ, ಇದು ಬ್ಯಾಕ್ ಸೈಡಿಂದ ನಾನು ವರ್ಕ್ ಮಾಡ್ತಿರೋದು. ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಒಟ್ಟು 14 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ ಇದನ್ನು ನೆಕ್ಸ್ಟ್ ಇಲ್ಲಿ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಕೊಂಡೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಇತ್ತಲ್ವ 5 ಚೈನ್ದು ಲಾಕು, ಆ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡಿಕೊಂಡೆ. ನೋಡಿ ಇದು ಈ ರೀತಿ ಬರುತ್ತೆ. ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕೋಬೇಕು. ಬೇಸ್ ಲೈನಲ್ಲಿ ಎಷ್ಟು ಹಾಕಿರ್ತೀವಿ ಅಲ್ವಾ ಅಷ್ಟೇ ಚೈನ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಒಂದು ಬೇಕಾದರೆ ಎಕ್ಸ್ಟ್ರಾ ಕೂಡ ನೀವು ಹಾಕೋಬೋದು. ನೋಡಿ 5 ಚೈನ್ ಹಾಕಿ ಲಾಕ್ ಇದೆ ಅಲ್ವಾ 5 ಚೈನ್ದು ಲಾಕು, ಆ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 5 ಚೈನ್ನ ಗ್ಯಾಪ್ ಇದೆ ಅಲ್ವಾ, ನೋಡಿ ಈ ರೀತಿ ಗ್ಯಾಪು, ಈ ಗ್ಯಾಪ್ನ ಒಳಗಡೆಗೆ ಒಂದು ಚೈನ್ ಹಾಕಿದ್ವಿ ಅಲ್ವಾ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದೆ 14 ತ್ರಿಬಲ್ ಕ್ರೋಶೆ ಬಂದಿದೆ. ಈ ಒಂದು ಡಿಸೈನ್ಗೆ ನಾನು ಮಾಡ್ತಾ ಇರೋದು ಇದೊಂದು ರಿಕ್ವೆಸ್ಟೆಡ್ ಡಿಸೈನು. ಸೊ ಹಾಗಾಗಿ ಎಕ್ಸಾಕ್ಟಾಗಿ ನಾನು ಮಾಡಬೇಕಲ್ವ, ಸೊ ಹಾಗಾಗಿ ಸೇಮ್ ಕೌಂಟಿಂಗ್ಸಲ್ಲಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ 14 ತ್ರಿಬಲ್ ಕ್ರೋಶೆಗಳನ್ನು ನಾನು ಮಾಡಿದ್ದೀನಿ ಇವತ್ತಿನ ಡಿಸೈನ್ಗೆ. ನೋಡಿ ಮೊದಲನೇ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಈ ಆರ್ಚ್ನ ಕೂಡ ಮಾಡ್ತಾ ಹೋಗೋದು. ನೋಡಿ ಇದು ಸೀದಾ ಸೈಡಿಂದ ನೋಡಿದ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ಇವಾಗ ನಾನು ರಿವರ್ಸ್ ಸೈಡಿಂದ ಡಿಸೈನ್ನ ಮಾಡ್ತಾ ಇರೋವಂಥದ್ದು, ಬಟ್ ಇದು ಬಂದು ಸೀದಾ ಸೈಡ್. ನೋಡಿ ಇಲ್ಲಿ 3 ಆರ್ಚ್ಗಳನ್ನ ನಾನು ಮಾಡ್ಕೊಂಡಿದ್ದೆ, 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಇದು ಉಲ್ಟಾ ಸೈಡಿಂದ ತೋರಿಸ್ತಾ ಇರೋದು. ನೋಡಿ ಇದು ಸೀದಾ ಸೈಡ್ಗೆ ನಾನು ಟರ್ನ್ ಮಾಡಿಕೊಂಡೆ. ಸೀದಾ ಸೈಡಲ್ಲಿ ಸ್ವಲ್ಪ ಎಂಬೋಸ್ ಆಗಿ ಕಾಣಿಸುತ್ತೆ ನಮಗೆ. ಇದು ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಬೇರೆ ಕಲರ್ ದಾರನ ತಗೊಂಡಿದ್ದೀನಿ. ಸೀರೆ ಏನಾದರೂ ನೀವು ವರ್ಕ್ ಮಾಡ್ತಾಯಿದ್ರೆ ಸೀರೆನಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇದೆ ಅದನ್ನು ನೋಡಿ ನೀವು ವರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿರ್ತೀವಿ ಅಲ್ವಾ, ನೋಡಿ ಈ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಚೈನ್ಗಳನ್ನ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಸೆಕೆಂಡ್ ಲೇಯರ್ ಇದೆ ಅಲ್ವಾ, ಸೆಕೆಂಡ್ ಲೇಯರ್ನ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋಬೇಕು. ಫಸ್ಟ್ ಲೇಯರ್ಗೆ ಟಚ್ ಮಾಡಬಾರ್ದು, ಸೆಕೆಂಡ್ ಲೇಯರ್ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ರೀತಿ ಗ್ಯಾಪು, ಈ ಗ್ಯಾಪ್ನ ಒಳಗಡೆಗೆ 2 ಚೈನ್ಗಳನ್ನ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 2 ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 ಇವಾಗ 2 ತ್ರಿಬಲ್ ಕ್ರೋಶೆಗಳನ್ನ ಬಿಟ್ಟು ನೋಡಿ ಇಲ್ಲಿ 1 2 ತ್ರಿಬಲ್ ಕ್ರೋಶೆಗಳು ಆದಮೇಲೆ ಬರೋ ಗ್ಯಾಪ್ಗೆ ನಾವು 2 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಇವಾಗಲೂ ಅಷ್ಟೇ 2 ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಬರೋ ಗ್ಯಾಪ್ಗೆ ನಾವು 2 ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಗ್ಯಾಪ್ಗೆ ನಾವು ಲಾಕ್ ಮಾಡ್ತಾ ಹೋಗಬೇಕು. 2 ಚೈನು 2 ತ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಸೊ ಇದೇ ರೀತಿ ಫುಲ್ಲು ಆರ್ಚ್ನ ನಾವು 2 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆದಷ್ಟು ವಿಡಿಯೋ ನೋಡ್ತಾನೆ ನೀವು ಪ್ರಾಕ್ಟೀಸ್ ಮಾಡ್ತು ಅಂತ ಅಂದರೆ ಡಿಸೈನು ನಾನು ಯಾವ ರೀತಿ ಮಾಡಿರ್ತೀನಿ ಅಲ್ವಾ ಅದೇ ರೀತಿ ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ. ನೋಡಿ ಮತ್ತೆ 2 ಚೈನು 2 ತ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿ ಲಾಕ್ ಮಾಡೋದು, ಮತ್ತೆ 2 ಚೈನು ಲಾಕ್. ಸೊ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ದಾರ ಸಿಕ್ಕಾಕೋಬಾರ್ದು.
2 ಚೈನು, 2 ಟ್ರಿಬಲ್ ಕ್ರೋಶೆ ಸ್ಕಿಪ್ ಮಾಡಿ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಇವಾಗ ಕೊನೆ ಗ್ಯಾಪು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಕೊನೆ ಅಂದರೆ ಫಸ್ಟ್ ಇದರಲ್ಲಿ ಅದೇ ರೀತಿ ಕೊನೆ ಗ್ಯಾಪ್ಗೆ ನಾವು ಲಾಕನ್ನು ಮಾಡ್ಕೊಂಡಿದ್ದು. ಲಾಕ್ ಆದಮೇಲೆ ಮತ್ತೆ ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲೂ ಅಷ್ಟೇ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿ ನಾವು ವರ್ಕ್ ಮಾಡಿದ್ದು. ಸೊ ಎಂಡಿಂಗಲ್ಲೂ ಅಷ್ಟೇ ಎಂಡ್ ಮಾಡಬೇಕಾದ್ರೆ 2 ಚೈನ್ ಹಾಕಿ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿದ್ದು. ಲಾಕ್ ಆದಮೇಲೆ ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಇವಾಗ ಇಲ್ಲಿ ನಾವು 2 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋದ್ವಿ ಅಲ್ವಾ, ಇದೇ ರೀತಿ ವರ್ಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಇಷ್ಟಕ್ಕೆ ಬೇಕು ಅಂದರೆ ಇಲ್ಲಿಗೆ ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು ಡಿಸೈನು. ಮತ್ತು ಇವಾಗ 2 ಚೈನ್, ಇಲ್ಲಿ ಮೊದಲನೇ ಟ್ರಿಬಲ್ ಕ್ರೋಶೆದು ಈ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಸೊ ಬೇಸ್ ಲೈನ್ 5 ಚೈನು ಹಾಗೆ ಮೊದಲನೇ ಟ್ರಿಬಲ್ ಕ್ರೋಶೆ ಎರಡರದ್ದು ಗ್ಯಾಪ್ಗೆ ನಾವು 2 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನು ಲಾಕ್ 2 ಟ್ರಿಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ ಇದೇ ರೀತಿ ಈ ಆರ್ಚ್ನ ಕೂಡ ವರ್ಕ್ ಮಾಡ್ತಾ ಹೋಗಬೇಕು. ನೋಡಿ ಎಲ್ಲ 3 ಆರ್ಚ್ಗಳಿಗೂ ನಾನು ಇದೇ ರೀತಿ ವರ್ಕ್ ಮಾಡಿ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಆರ್ಚ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಡಿಸೈನ್ ಇಷ್ಟಕ್ಕೆ ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು. ನಾನಿವಾಗ ಇನ್ನೊಂದು ಲೇಯರು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಲೇಯರ್ ಮಾಡೋದಕ್ಕೆ ನಾನು ಸೇಮ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಈ ರೀತಿ ನಾಟ್ನ ಹಾಕಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸೀರೆಗೆ ಮಾಡಬೇಕಾದ್ರೆ ಈ ರೀತಿ ನಾಟ್ ಹಾಕೋಬೇಡಿ, ದಾರಾನ ಸೀರೆಯಿಂದ ಒಳಗಡೆ ತೆಗೆದು ರೆಗ್ಯುಲರ್ ನಾಟ್ನ ಹಾಕಿ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗ್ರೀನ್ ಕಲರ್ ದಾರ ನಾವು ಎಲ್ಲಿಗೆ ಲಾಕ್ ಮಾಡಿರ್ತೀವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕನ್ನು ಮಾಡ್ಕೋತೀನಿ. ಲಾಕ್ ಆದಮೇಲೆ ಇವಾಗ ಇಲ್ಲಿ 5 ಚೈನ್ ನಾವು ಬೇಸ್ ಹಾಕಿದ್ವಿ ಅಲ್ವಾ, ನೀವು ಇಲ್ಲಿ ಫಸ್ಟ್ 4 ಚೈನ್ ಹಾಕಿ ನೋಡ್ಕೊಳ್ಳಿ, ಕರೆಕ್ಟ್ ಪಾಯಿಂಟ್ ರೀಚ್ ಆಯಿತು ಅಂದರೆ ಅಷ್ಟೇ ಸಾಕು. ನೋಡಿ ಇಲ್ಲಿ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ನೆಕ್ಸ್ಟ್ ಮೊದಲನೇ 2 ಚೈನ್ ಗ್ಯಾಪ್ ಇತ್ತು ನೋಡಿ, ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಈ 2 ಚೈನ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಒಂದು. ಲಾಕ್ ಆದಮೇಲೆ ಇವಾಗ ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಇವಾಗ ಸೇಮ್ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಇನ್ನೊಂದು ಡಬಲ್ ಕ್ರೋಶೆ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ 3 ದಾರ ಆಗುತ್ತೆ. 2ರಲ್ಲಿ 1 2ರಲ್ಲಿ 1 ಮಾಡುವಂಥದ್ದು. ಸೊ ಇಲ್ಲಿ 2 ಚೈನ್ನ ಗ್ಯಾಪ್ಗೆ ನಾವು ವರ್ಕ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಇವಾಗ 2 ಚೈನ್ನ ಗ್ಯಾಪ್ಗೆ ಇನ್ನೂ ಒಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಆಗಿದೆ. ಇವಾಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 4 ಇವಾಗ 5ನೇ ಡಬಲ್ ಕ್ರೋಶೆನ ನಾನು ವರ್ಕನ್ನು ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಇದನ್ನು ನೆಕ್ಸ್ಟ್ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಇಲ್ಲಿಗೆ ನಾನು 5 ಡಬಲ್ ಕ್ರೋಶೆನ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ನೆಕ್ಸ್ಟ್ 5 ಚೈನ್ ಇಲ್ಲಿಂದ ನೆಕ್ಸ್ಟ್ 2 ಚೈನ್ಗೆ ಇಲ್ಲಿಂದಾನೇ ನಾನು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನಾವು 5 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಈ ಡಿಸೈನ್ ಸ್ವಲ್ಪ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಆರ್ಚಲ್ಲಿ ಏನು ಚೇಂಜ್ ಮಾಡಿಕೊಂಡೆ ಅಂತ ಹೇಳಿ ನೆಕ್ಸ್ಟ್ ನಾನು ಹೇಳ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ವಾಚ್ ಮಾಡ್ಕೊಳ್ಳಿ, ಆವಾಗ ಎಕ್ಸಾಕ್ಟ್ ಫಿನಿಶಿಂಗ್ ಬರುತ್ತೆ. ಜೊತೆಗೆ ಏನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಒಂದು 2 ಚೈನ್ನ ಗ್ಯಾಪ್ನ ಒಳಗಡೆಗೆ ಇಲ್ಲಿ ನಾನು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಎರಡರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಇವಾಗ 5ನೇ ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಆಯಿತು. ಇವಾಗ ನೆಕ್ಸ್ಟ್ 2 ಚೈನ್ ಇದೆ ಅಲ್ವಾ ನೋಡಿ, ಇಲ್ಲಿ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ಈ 5 ಡಬಲ್ ಕ್ರೋಶೆ ಆದಮೇಲೆ ಮಿನಿ ಆರ್ಚ್ ಥರ ಆಗುತ್ತೆ ಅಲ್ವಾ, ಅದನ್ನು ನಾವು ಲಾಕ್ ಮಾಡೋದು. ಇಲ್ಲಿಂದಾನೇ ನೆಕ್ಸ್ಟ್ 2 ಚೈನ್ಗೆ ಒಂದಕ್ಕೆ ಲಾಕ್ ಮಾಡ್ತೀವಿ, ಒಂದಕ್ಕೆ ಆರ್ಚ್ ಮಾಡ್ತೀವಿ, ಈ ರೀತಿ ಮಾಡೋವಂಥದ್ದು. ಸೊ ಇಲ್ಲಿ ಮಿನಿ ಆರ್ಚ್ಗಳ ಥರ ನಾನು ಮಾಡ್ತಾ ಇರೋದು. ಒಂದು 2 ಚೈನ್ನ ಗ್ಯಾಪ್ಗೆ ನಾವು 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇರೋವಂಥದ್ದು.
ಸೊ ಆದಷ್ಟು ಡಬಲ್ ಕ್ರೋಶೆ ಲೆಂತು ತೀರಾ ಮಾಡ್ಕೋಬೇಡಿ, ಅಂದರೆ ತೀರಾ ಉದ್ದ ಲೆಂತಲ್ಲಿ ತೊಗೋಬೇಡಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಅನ್ನೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ಸೊ ಗಮನ ಇರಲಿ. ನೆಕ್ಸ್ಟು ಸ್ವಲ್ಪ ಚೇಂಜಸ್ ಹೇಳಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾವುದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ತಗೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ನೋಡಿ, 1 2 ಚೈನ್ನ ಗ್ಯಾಪ್ಗೆ 5 ಡಬಲ್ ಕ್ರೋಶೆ. 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 2 ಚೈನ್ಗೆ ನಾವು ಆ ಒಂದು ಆರ್ಚ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಇದು 3 ಮಾಡಿದ್ದೀನಿ. ಇದೇ ಥರ ಫುಲ್ ಆರ್ಚ್ಗೆ ನಾವು ಮಿನಿ ಆರ್ಚಸ್ನ ಮಾಡಬೇಕು. ಅಂದರೆ 4 ಆಯಿತು. ಇಲ್ಲಿ ಕೊನೆ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ನೋಡಿ ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೋತೀವಿ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಸೊ 4 ಪೆಟಲ್ಸ್ ಬರೋ ರೀತಿ ನಾನು ಮಾಡಿರೋ ಅಂಥದ್ದು. ಈ ಲಾಕ್ ಆದಮೇಲೆ ಇಲ್ಲಿಂದಾನೇ ಚೈನ್ ಕೂಡ ಹಾಕ್ಕೊಂಡು ವರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ 5 ಚೈನ ಲಾಕ್ ಮೇಲೆ ಒಂದು ಲಾಕ್ ಕೂಡ ಮಾಡ್ಬೋದು. ನಾನು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು 5 ಚೈನ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ 2 ಚೈನ ಗ್ಯಾಪ್ಗೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ಮತ್ತು ಇವಾಗ ಇಲ್ಲಿಂದಾನೇ ನೆಕ್ಸ್ಟ್ 2 ಚೈನ ಗ್ಯಾಪ್ಗೆ ಆರ್ಚನ್ನು ನಾನು ಮಾಡ್ಕೋತಾ ಇದ್ದೀನಿ. ಇಲ್ಲೇನು ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ರೀತಿ ಇಲ್ಲೂ ಕೂಡ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಇದನ್ನೇ ಚೇಂಜಸ್ ಮಾಡ್ಕೊಂಡಿರೋವಂಥದ್ದು. ನೋಡಿ, ಮೊದಲನೇ ಆರ್ಚ್ಗೆ 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಎರಡನೇ ಪಿಂಕ್ ಕಲರ್ ಆರ್ಚ್ಗೆ ನಾನು ಗ್ರೀನ್ ಕಲರಲ್ಲಿ ವರ್ಕ್ ಮಾಡಿರೋ ಜಾಗದಲ್ಲಿ 7 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಆವಾಗ ನಮಗೆ ಆರ್ಚ್ನ ಶೇಪು ಚೇಂಜಸ್ ಬರುತ್ತೆ. ಸೊ ನೀವೇ ಅದನ್ನು ನೋಡ್ಕೊಳ್ಳಿ, ನಿಮಗೆ ಫಸ್ಟ್ ಆರ್ಚ್ ಇಷ್ಟ ಆಯಿತಾ, ಸೆಕೆಂಡ್ ಆರ್ಚ್ ಇಷ್ಟ ಆಯಿತಾ ಅಂತ. ಸೊ ನಿಮಗೆ ಫಸ್ಟ್ ಆರ್ಚ್ ಇಷ್ಟ ಆಯಿತು ಅಂತ ಅಂದರೆ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡೋ ಅಂಥದ್ದು ಪ್ರತಿ 2 ಚೈನ್ನ ಗ್ಯಾಪ್ಗೆ. ಸೆಕೆಂಡ್ ಆರ್ಚ್ ಇಷ್ಟ ಆಯಿತು ಅಂದರೆ ಸೆಕೆಂಡ್ ಪಿಂಕ್ ಕಲರಲ್ಲಿ ಮಾಡಿದ್ವಿಲ್ಲ ಅದ್ರ ಮೇಲೆ ಮಾಡಿದ್ದು ಇಷ್ಟ ಆಯಿತು ಅಂತ ಅಂದರೆ 1 2 ಚೈನ್ನ ಗ್ಯಾಪ್ಗೆ 7 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ, ಇದು ಈ ರೀತಿ ಇದೆ. ಸೆಕೆಂಡ್ ಆರ್ಚ್ ಅಂತೂ ತುಂಬ ಚೆನ್ನಾಗಿದೆ ಮೊದಲನೇ ಆರ್ಚ್ಗಿನ್ನ. ನಿಮ್ಗೆ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ನೋಡ್ಬೋದು. ಇದೇ ಚೇಂಜಸ್ನ ಮಾಡ್ಕೊಂಡಿರೋ ಅಂಥದ್ದು. ಸೊ ಇಲ್ಲಿ 2 ಆರ್ಚ್ ಮಧ್ಯೆ ನಾವು 4 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಕುಚ್ಚನ್ನು ಹಾಕೋದು. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಕುಚ್ಚು ಕೂಡ ಕಟ್ಟಿ ಆಗಿದೆ. ಕುಚ್ಚು ಕಟ್ಟೋದಕ್ಕೆ ನಾನು 135 ಎಳೆ ದಾರ ಅಷ್ಟೇ ತಗೊಂಡಿರೋ ಅಂಥದ್ದು. ನೋಡಿ, ಇಲ್ಲಿ ಮೊದಲನೇ ಆರ್ಚ್ ಕೂಡ ನಾನು ರಿಮೂವ್ ಮಾಡಿಕೊಂಡು 7 ಡಬಲ್ ಕ್ರೋಶೆಗಳನ್ನೇ ವರ್ಕನ್ನು ಮಾಡಿಕೊಂಡೆ. ಸೊ ಇವತ್ತಿನ ಡಿಸೈನ್ದು ಕಂಪ್ಲೀಟ್ ಫೈನಲ್ ಲುಕ್ ಇದು. ಇದ್ರ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಇತ್ತು, ನನಗೆ ರಿಕ್ವೆಸ್ಟ್ ಮಾಡಿದ್ದಂಥ ಡಿಸೈನ್ ಇದು. ಆ ವರ್ಕ್ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ವರ್ಕ್ ಇತ್ತು ಅದ್ರ ಮೇಲೆ ಅಂತ ಅನ್ನೋದನ್ನು. ಫ್ರೆಂಡ್ಸ್, ನೋಡಿ, ಇಲ್ಲಿ ಎಕ್ಸ್ಟ್ರಾ ಏನೂ ವರ್ಕ್ ಇರಲಿಲ್ಲ. ಸೊ ಇಲ್ಲಿ ನಾವೇನು ಸ್ಟೋನ್ ಲೇಸ್ನ ಅಂಟಿಸಿದ್ದಂಥದ್ದು ಅಷ್ಟೇ. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ಈ ಡಿಸೈನ್ಗೆ ನಾವು 1200 1500ವರೆಗೂ ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.